ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 27/9/2025 ಶನಿವಾರದ ದಿನ. ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ. ಆದರೆ ಎಲ್ಲ ರಾಶಿಗಳಿಗೂ ನಾನು ಕೊನೆಯಲ್ಲಿ ಒಂದೇ ಸತಿಯಾದ ಪರಿಹಾರನ ಕೊಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಿರೋಂಗೆ ನವರಾತ್ರಿ ನಡೀತಿರೋದ್ರಿಂದ ಇವತ್ತಿನ ಬಣ್ಣ ಆಗಿರ್ಬೋದು, ಪರಿಹಾರಗಳಾಗಿರ್ಬೋದು, ಅಥವಾ ಯಾವ ದೇವಿನ ಪೂಜೆ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿನೂ ಕೂಡ ನಾನು ವಿಡಿಯೋ ಕೋನಿನಲ್ಲಿ ಹೇಳ್ತೀನಿ. ಮೇಷರಾಶಿಯವರು ಇವತ್ತಿನ ದಿವಸ ಒಂದು ಚುರುಕಾಗಿರುವಂಥ ದಿನ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮ ಹೊಸ ಸ್ನೇಹಿತರನ್ನ ನೀವು ಭೇಟಿ ಮಾಡ್ತೀರಾ, ಅದರಿಂದ ನಿಮಗೆ ಒಂದು ಉಪಯೋಗ ಕೂಡ ಆಗುತ್ತೆ. ಒಂದು ಒಳ್ಳೆ ಕೆಲಸಗಳನ್ನ ಕೂಡ ನೀವು ಇವತ್ತಿನ ದಿವಸ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ಫ್ಯಾಮಿಲಿ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಓವರಾಲ್ ಆಗಿ ಇವತ್ತಿನ ದಿವಸ ನೀವು ತುಂಬ ಖುಷಿಯಿಂದ ಕಾಲ ಕಳೆಯುವಂಥ ದಿನ ಇದಾಗಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಒಂದು ಸಂಬಂಧಗಳ ಮೇಲೆ ಒಂದು ಡಿಪೆಂಡ್ ಆಗಿರೋ ದಿನ ಅಂತಲೇ ಹೇಳ್ಬೋದು. ನೀವೇನಾದರೂ ಒಂದು ಮಾತಾಡ್ತೀರಾ ಅಂದರೆ ಅದರಿಂದ ಒಂದು ಒಳ್ಳೆಯದು ಕೂಡ ಆಗ್ಬೋದು ಅಥವಾ ಕೆಟ್ಟದ್ದು ಕೂಡ ಆಗ್ಬೋದು. ಸೊ ಏನಾದರೂ ಮಾತಾಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಹಾಗೆ ಹಣಕಾಸಿನ ವಿಷಯದಲ್ಲಿ ಇವತ್ತಿನ ದಿವಸ ಒಂದು ಹಣದ ಲಾಭ ನಿಮಗೆ ತುಂಬ ಚೆನ್ನಾಗಿ ಆಗ್ತಿದೆ. ಯಾವುದೋ ಒಂದು ಕೆಲಸಕ್ಕೆ ಕೈ ಇಟ್ಟಿರ್ತೀರಾ, ಅದು ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡುವಂಥ ದಿನ ಏನಲ್ಲ. ಅಂದರೆ ನೀವೇನೇ ಕೆಲಸ ಮಾಡಿದ್ರೂ ಕೂಡ ನೀವು ಕೆಲಸದ ತಕ್ಕನಾಗಿ ಒಂದು ಪ್ರತಿಫಲ ಕೂಡ ಇವತ್ತಿನ ದಿವಸ ನಿಮಗೆ ಸಿಗ್ತಾ ಇದೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಎಮೋಷನಲ್ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತೇನೋ ಒಂದು ಸಣ್ಣ ಪುಟ್ಟ ಏನೋ ಮಾತಿನ ಚಕಮಕಿ ಆಗೋದಾಗಿರ್ಬೋದು, ಅಥವಾ ಏನೋ ನಿಮ್ಮ ಮನಸ್ಸಿಗೆ ಒಂಥರ ಆಲಸ್ಯ ಆಗೋದು, ಏನೋ ಯೋಚನೆ ಮಾಡೋದು, ಅಥವಾ ಹಳೆ ನೆನಪುಗಳು ನಿಮ್ಮನ್ನು ಕಾಡೋದು, ಈ ರೀತಿ ಆಗುವಂಥ ದಿನ ಇದಾಗಿರುತ್ತೆ. ಸೊ ಯಾವುದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡ್ದಿರಾ ನೀವೊಂದು 10 ನಿಮಿಷ ಇವತ್ತಿನ ದಿವಸ ಧ್ಯಾನ ಮಾಡಿ ಏನಾದರೂ ಒಂದು ಕೆಲಸ ಶುರು ಮಾಡೋದ್ರಿಂದ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ನೀವೇನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಯಶಸ್ಸಾಗುತ್ತೆ. ಹಾಗೆ ಒಂದು ಒಳ್ಳೆ ಲಾಭ ಕೂಡ ಬರ್ತಾ ಇದೆ. ಸೊ ನೀವೇನೇ ಒಂದು ಕೆಲಸಕ್ಕೆ ಇವತ್ತು ಹೊರಟರೂ ಕೂಡ ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಅಂದರೆ ಎಷ್ಟು ನೀವು ಪ್ರಯತ್ನ ಪಡ್ತೀರೋ ಅದಕ್ಕೆ ತಕ್ಕನಾದ ಒಂದು ಪ್ರತಿಫಲ ಸಿಗುವಂಥ ದಿನ ಆಗಿದೆ. ಸೊ ತುಂಬ ಖುಷಿ ಪಡುವಂಥ ವಿಷಯನೇ ಅಲ್ವಾ. ಸೊ ಮನೆಯಲ್ಲೂ ಕೂಡ ಅಷ್ಟೇ ಒಂದು ಉತ್ತಮವಾದ ವಾತಾವರಣ ಇರುತ್ತೆ, ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಸಿಂಹರಾಶಿಯವರು ಇವತ್ತಿನ ದಿವಸ ಒಂದು ಚುರುಕಾಗಿ ಒಂದು ಕಾಲ ಕಳೆಯುವಂಥ ದಿನ ಅಂತಲೇ ಹೇಳ್ಬೋದು. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಒಳ್ಳೆ ಮಾತುಕತೆ ಆಗ್ತಾ ಇರುತ್ತೆ. ಆ ಮಾತುಕತೆಯಿಂದ ನಿಮಗೆ ತುಂಬ ಒಳ್ಳೆಯದೇ ಆಗುತ್ತೆ. ಅಂದರೆ ಮುಂದೆ ಏನು ಮಾಡಬೇಕು, ಹೆಂಗೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋದ್ರ ಕಡೆ ಚರ್ಚೆನ ನೀವು ಇವತ್ತಿನ ದಿವಸ ಮಾಡ್ತೀರಾ. ಸೊ ಅದು ನಿಮಗೆ ಒಂದು ಫಲಕಾರಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಇವತ್ತಿನ ದಿವಸ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಏನು ಒಂದು ಸಂಬಂಧ ಅಂದರೆ ಮನೆಯಲ್ಲಿ ಒಂದು ಭಾವನಾತ್ಮಕವಾದ ಒಂದು ದಿನ ಅಂತಲೇ ಹೇಳ್ಬೋದು. ಸಂಬಂಧಗಳ ಜೊತೆಯಲ್ಲಿ ಏನೋ ಒಂದು ಮಾತಿನ ಒಂದು ಚಕಮಕಿ ನಡೆಯುತ್ತೆ. ಆದರೆ ಅದರಿಂದ ಒಂದು ನೆಗೆಟಿವಿಟಿನೂ ಆಗ್ಬೋದು, ಪಾಸಿಟಿವಿಟಿನೂ ಆಗ್ಬೋದು. ಅಂದರೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಏನೋ ಯಾವುದೋ ಒಂದು ದೊಡ್ಡ ಅಮೌಂಟ್ ಬರೋದಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು. ಈ ಮಾತುಕತೆಗಳು ನಡೆದಾಗ ಸ್ವಲ್ಪ ಬೇಸರನೂ ಆಗ್ಬೋದು, ಸಂತೋಷನೂ ಕೂಡ ಆಗ್ಬೋದು. ಹಾಗಾಗಿ ಏನೇ ಬಂದರೂ ಕೂಡ ಅದನ್ನು ಸ್ವಲ್ಪ ಈಸಿಯಾಗಿ ಸ್ವೀಕರಿಸಿ, ಅಥವಾ ಏನೇ ಒಂದು ತೊಂದರೆಗೆ ಒಳಗಾಗ್ತಿದ್ದೀರಾ ಅಂತಂದರೆ ಅದನ್ನು ನೀವು ಕೋಪ ಮಾಡ್ಕೊಳ್ದಿರಾ, ಅಗ್ರೆಸಿವ್ ಆಗಿ ಮಾತಾಡ್ದಿರಾ, ಸ್ವಲ್ಪ ಎಲ್ಲನೂ ಕೂಲಾಗಿ ತೊಗೊಂಡು ತಾಳ್ಮೆಯಿಂದ ಮಾತಾಡೋದ್ರಿಂದ ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು. ತುಲಾ ರಾಶಿಯವರು ಇವತ್ತಿನ ದಿವಸ ನೀವೇನೇ ಒಂದು ನಿರ್ಧಾರ ತೊಗೊಂಡ್ರೂ ಕೂಡ ಆ ನಿರ್ಧಾರದಿಂದ ತುಂಬ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಇವತ್ತೊಂದು ಗಟ್ಟಿ ನಿರ್ಧಾರನ ನೀವು ತೊಗೊತಾ ಇದ್ದೀರಾ. ಆದರೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕಂದರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ನಿರ್ಧಾರ ತೊಗೊತಿದ್ದೀರಾ ಅಂದರೆ ಅದು ಖಂಡಿತವಾಗ್ಲೂ ಅದು ಒಂದು ಏನೋ ಗಟ್ಟಿ ನಿರ್ಧಾರನೇ ಆಗಿರುತ್ತೆ. ಆದರೆ ಅದು ಒಳ್ಳೆಯದಾ ಕೆಟ್ಟದ ಅನ್ನೋದನ್ನ ನೀವು ಕೂತ್ಕೊಂಡು ಯೋಚನೆ ಮಾಡಿ ನಿರ್ಧಾರ ತೊಗೊಬೇಕಾಗುತ್ತೆ. ಯಾಕಂದರೆ ಅದರಿಂದ ನಿಮ್ಮ ಫ್ಯೂಚರ್ಗೆ ಅದರಿಂದ ಒಂದು ಒಳ್ಳೆಯದಾಗತ್ತೆ. ಹಾಗೆ ಯಾರೆಲ್ಲ ತುಲಾ ರಾಶಿಯ ವಿದ್ಯಾರ್ಥಿಗಳಿರ್ತೀರ ಅವರಿಗೆ ಇದು ತುಂಬ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಎಕ್ಸಾಮ್ ಬರೆದಿದ್ದೀರಾ, ಒಂದು ಒಳ್ಳೆ ರಿಸಲ್ಟ್ ಬರೋದಾಗಿರ್ಬೋದು, ಅಥವಾ ಎಕ್ಸಾಮ್ ಬರೀತಿದ್ದೀರಾ ಅಂತಂದರೆ ನೀವೇನೆಲ್ಲ ಓದ್ಕೊಂಡಿರ್ತೀರೋ ಅದೇ ಪ್ರಶ್ನೆಗಳು ಬರೋವಂಥದ್ದು, ಈ ರೀತಿ ಒಂದು ಒಳ್ಳೆಯದಾದ ಒಂದು ದಿನ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಯಶಸ್ಸಿನ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೀವೇನಾದರೂ ಸಾಲ ಮಾಡ್ಕೊಂಡಿದ್ರೆ ಅಥವಾ ಆರ್ಥಿಕ ಸಮಸ್ಯೆನಲ್ಲಿ ಬಳಲ್ತಾ ಇದ್ದರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವಂಥ ಒಂದು ದಿನ ಇದು ಅಂತ ಹೇಳ್ಬೋದು. ಅದಕ್ಕೆ ಏನೋ ನಿಮಗೆ ಪರಿಹಾರ ಸಿಗ್ತಾ ಇದೆ, ಅಥವಾ ಒಬ್ಬರು ಸಾಲ ತೀರ್ಸೋಕ್ಕೋಸ್ಕರ ಇನ್ನೆಲ್ಲಿಂದಲೂ ನಿಮಗೆ ಹಣದ ಆಗಮನ ಆಗೋದು, ಈ ರೀತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಒಂದು ಸ್ನೇಹಿತರ ಜೊತೆಯಲ್ಲಿ ಕಾಲ ಕಳೆಯೋದು, ಹಾಗೆ ಒಂದು ದೂರ ಪ್ರಯಾಣ ಕೂಡ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಧನುರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಪ್ರೀತಿಯಿಂದ ಕೂಡಿರುವಂಥ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಮಾತಾಡ್ಕೊಳ್ಳೋದು, ಅಥವಾ ಹೊರಗಡೆ ಹೋಗೋದು, ದೇವಸ್ಥಾನಗಳಿಗೆ ಭೇಟಿ ನೀಡೋದು, ಆ ರೀತಿ ಒಂದು ಶುಭಕರವಾದ ದಿನ ಅಂತಲೇ ಹೇಳ್ಬೋದು. ಹಾಗೆ ಇವತ್ತೇನೋ ನೀವು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಅದರಿಂದ ನಿಮಗೊಂದು ಲಾಭ ಸಿಗೋದಾಗಿರ್ಬೋದು. ಈ ರೀತಿಯೆಲ್ಲ ಒಂದು ಒಳ್ಳೆಯ ಒಂದು ಪ್ರಭಾವ ಬೀರುವಂಥ ದಿನ ಇವತ್ತಾಗಿರುತ್ತೆ.
ಮಕರ ರಾಶಿಯವರು ಇವತ್ತಿನ ದಿವಸ ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಇವತ್ತಿನ ದಿವಸ ನೀವೇನಾದ್ರು ನಿರ್ಧಾರ ತೊಗೊತಾ ಇದ್ದೀರಾ ಅಥವಾ ಹಣಕಾಸಿನ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ಅದರಿಂದ ಕೆಲವೊಂದು ನೆಗೆಟಿವಿಟಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇವತ್ತಿನ ದಿವಸ ಏನಾದ್ರು ಕೆಲಸ ನಿಮಗೆ ಬಂದಿದೆ, ಇವತ್ತೇನೋ ಮಾತಾಡಲೇಬೇಕು ಅಂದರೆ ಅದನ್ನು ಮುಂದೂಡೋದು ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟವಾದ ದಿನ ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರೂ ಒಂದು ಕೆಲಸಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಪೂರ್ಣ ಮಾಡ್ಕೊಳ್ಳೋಂಥ ದಿನ ಇದಾಗಿರುತ್ತೆ. ಅಥವಾ ಎಲ್ಲಾದರೂ ಪ್ರಯಾಣ ಮಾಡಬೇಕು ಅಥವಾ ಯಾವುದನ್ನು ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅಂತಂದರೆ ಇದು ಒಂದು ಪ್ರಶಸ್ತವಾದ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ನಿಮಗೊಂದು ಹ್ಯಾಪಿಯೆಸ್ಟ್ ಡೇ ಅಂತಲೇ ಹೇಳ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಪ್ರಶಂಸೆ ಸಿಕ್ಕುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ನೀವು ಮಾಡ್ತಿರೋ ಕೆಲಸ ರೆಕಗ್ನೈಸ್ ಆಗಿ ನಿಮಗೆ ಒಂದು ಹೊಗಳೋವಂಥ ಒಂದು ದಿನ ಇದಾಗಿರುತ್ತೆ. ಸೊ ನಾವು ಎಷ್ಟೇ ಕಷ್ಟಪಟ್ಟರೂ ಅದನ್ನು ಒಬ್ಬರು ರೆಕಗ್ನೈಸ್ ಮಾಡಿ ಅದನ್ನು ಹೇಳ್ತಾರೆ ಅಂತಂದರೆ ತುಂಬ ಖುಷಿ ಪಡುವಂಥ ವಿಷಯ ಅಲ್ವಾ. ಸೊ ಹಾಗಾಗಿ ಇವತ್ತಿನ ದಿವಸ ನಿಮಗೆ ತುಂಬ ಒಂದು ಒಳ್ಳೆಯ ದಿನ. ಹಾಗೆ ನಾನು ಮೊದಲೇ ಹೇಳಿದ್ದೆ ವಿಡಿಯೋ ಕೊನೆಯಲ್ಲಿ ಇವತ್ತಿನ ದಿವಸ ಯಾವ ದೇವಿನ ಪೂಜೆ ಮಾಡಬೇಕು, ಯಾವ ಬಣ್ಣದ ಬಟ್ಟೆನ ಧರಿಸಬೇಕು, ಏನು ನೈವೇದ್ಯ ಮಾಡಬೇಕು ಅಂತ ಹೇಳ್ತೀನಿ ಅಂತ. ಸೊ ಇವತ್ತಿನ ದಿವಸ ನೀವು ಬಳಸಬೇಕಾಗಿರೋಂಥ ಬಣ್ಣ ಬಂದು ಕೆಂಪು ಬಣ್ಣ. ಹಾಗೆ ಇವತ್ತಿನ ದಿವಸ ನಾವು ಪೂಜೆ ಮಾಡ್ತಾ ಇರೋ ದೇವಿ ಬಂದು ಕಾತ್ಯಾಯಿನಿ ದೇವಿ. ಸೊ ಈ ದೇವಿಗೆ ನಾವು ನೈವೇದ್ಯವಾಗಿ ಜೇನುತುಪ್ಪನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಕೆಂಪು ಬಣ್ಣದ ಹೂಗಳಿಂದ ತಾಯಿಗೆ ನಾವು ಪೂಜೆ ಮಾಡಬೇಕಾಗಿ ಬರುತ್ತೆ. ಹಾಗೆ ಇವತ್ತಿನ ದಿವಸ ನಾವು ಏನು ಪ್ರಾರ್ಥನೆ ಮಾಡಬೇಕಾಗಿರೋ ಮಂತ್ರ ಬಂದು ಓಂ ಕಾತ್ಯಾಯಿನಿಯೈ ನಮಃ ಅನ್ನೋ ಮಂತ್ರನ ಇವತ್ತಿನ ದಿವಸ ನೀವು ಪಠನೆ ಮಾಡಬೇಕಾಗತ್ತೆ. ಸೊ ಹಾಗೆ ಕಾರ್ಯಕ್ರಮ ಮುಗಿಸೋವಂಥ ಸಮಯ ಇದಾಗಿದೆ. ನಿಮಗೆಲ್ಲರಿಗೂ ಕೂಡ ನಾನು ಕೊಟ್ಟಿರೋಂಥ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.